ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು ಗುರುವಾರ ಸಂಜೆ ಅಂದರೆ ಆಗಲೇ ಸುಮಾರು ಒಂದು 7:30 ಕತ್ಲೆ ಆಗಿದೆ. ಅಡುಗೆ ಏನು ಮಾಡಿಲ್ಲ ಇನ್ನೂ. ಸುಮ್ಮನೆ ನಮ್ಮ ಅಮ್ಮನೇ ಎಲ್ಲೋ ಹೊರಗಡೆ ಹೋಗಿದ್ರು, ಬಂದುಬಿಟ್ಟು ಮಲಗಿದ್ದಾರೆ. ಮತ್ತು ಇಲ್ಲಿ ನನ್ನ ಮಗಳು ಬರ್ಕೋತಾ ಇದ್ದಾಳೆ, ಒಬ್ಬಳು ಸುಮ್ಮನೆ ಕೂತಿದ್ದಾಳೆ. ನಾನು ಸುಮ್ಮನೆ ಕೂತಿದ್ದೀನಿ. ಏನು ಅಡುಗೆ ಮಾಡಬೇಕು ಅಂತ ಗೊತ್ತಿಲ್ಲ, ಇನ್ನೂ ಯೋಚನೆ ಮಾಡೋದ್ರಲ್ಲೇ ಇದ್ದೀವಿ. ಈ ಬೆಳಗ್ಗೆ ಆದರೆ ಸಂಜೆ ಆದರೆ ಸಾಕು ಫ್ರೆಂಡ್ಸ್, ಅಡುಗೆ ಮಾಡೋದು ಇದೇ ಆಗಿರುತ್ತೆ. ಹೇಳಬೇಕಂದ್ರೆ ಏನು ಮಾಡೋದು ಏನು ಬಿಡೋದು ಅಂತಲೇ ಗೊತ್ತಾಗೋದಿಲ್ಲ. ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಇದ್ದು, ಸ್ವಲ್ಪ ಆದರೆ ಜಾಸ್ತಿನೇ ಇದ್ದು. ಈ ನಡುವೆ ನಾವು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ಬಟ್ಟೆಗಳನ್ನೇ ತೊಳೆದಿಲ್ಲ. ಯಾಕಂದರೆ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ ಇಲ್ಲ ಫ್ರೆಂಡ್ಸ್. ಅಂದರೆ ಒಂದಿದೆ, ಅದರಲ್ಲಿ ಅಷ್ಟು ತೊಳೆಯೋಕೆ ಹೋಗೋಲ್ಲ. ಯಾಕಂದರೆ ನಮ್ಮಮ್ಮ ಅದನ್ನು ತುಂಬ ಜೋಪಾನವಾಗಿ ಕಾಪಾಡ್ಕೊಂಬಂದಿದೆ. ಆಮೇಲೆ ನಾವೇನೇನಾದರೂ ತೊಳೆದದನ್ನು ಹಾಳು ಮಾಡಿಬಿಡ್ತೀನಿ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ತೊಳೆಯೋದಕ್ಕೆ ಕೊಡೋದಿಲ್ಲ. ನನಗೂ ಅಷ್ಟೇ, ನಮ್ಮ ತಂಗಿ ಬಂದರೂ ಅಷ್ಟೇ, ನಿಜವಾಗ್ಲೂ ಅದರಲ್ಲಿ ತೊಳೆಯೋಕೆ ನಮ್ಮನ್ನು ಬಿಡೋದಿಲ್ಲ. ಅವರೇ ತೊಳಿಬೇಕು, ಅವರೇ ಇದು ಮಾಡಬೇಕು. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಕೈಯಲ್ಲೇ ತೊಳೆದು ಹಾಕ್ಬಿಡ್ತೀವಿ. ಹಾಗಾಗಿ ತುಂಬ ತುಂಬ ಬಟ್ಟೆ ಇದ್ದು, ಅದಕ್ಕೆ ಎಲ್ಲ ತೊಳೆದ್ಬಿಟ್ಟು ಒಣಾಕ್ಬಿಟ್ಟು ಕೂತಿದ್ದೀನಿ. ಏನು ಅಡುಗೆ ಮಾಡಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ, ಯೋಚನೆ ಮಾಡ್ತಾಯಿದ್ದೀವಿ. ಇಲ್ಲಿ ನೋಡಿ, ಇವರು ಬರ್ಕೊಳ್ಳೋದನ್ನು ಬಿಟ್ಟು ಯಾವ ಥರ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳ್ಬಿಟ್ಟು. ನಿಮ್ಮ ಮಕ್ಕಳೇ ಹೀಗೆ ಅಲ್ಲ, ಬರ್ಕೊಳ್ಳಿ ಅಂದರೆ ಫಸ್ಟು ತಿಂತಾರೆ, ಆಮೇಲೆ ಬರ್ಕೊಳ್ಳೋನು ಬೇಡು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನಮ್ಮ ಮನೇಲಿ ಮಾತ್ರ ಅಲ್ಲ, ಎಲ್ಲರ ಮನೇಲೂ ಹಾಗೆ ಅಂತ ಅನ್ಕೊಳ್ಳೋದೇ ಅಲ್ಲ, ಎಲ್ಲ ಮನೆ ಮಕ್ಕಳು ಹಾಗೆ ಫ್ರೆಂಡ್ಸ್. ಫಸ್ಟ್ ಏನಾದರೂ ತಿನ್ನೋಕೆ ಇದ್ಬಿಟ್ರೆ ಸ್ವಲ್ಪ ತಿನ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತ ನೋಡ್ತಾರೆ. ನಮ್ಮ ಮನೆಯಲ್ಲೂ ಕೂಡ ಹಾಗೆ. ಒಬ್ಬರು ಇಲ್ಲಿ ತಿಂತಾ ಇದ್ದಾರೆ, ಒಬ್ಬರು ಅಡುಗೆ ಮನೆಯಲ್ಲಿ ಏನಿದೆ ಏನಿಲ್ಲ ಅಂತ ಹುಡುಕ್ತಾ ಇದ್ದಾರೆ. ಅವರೊಂಥರ ಸೈಲೆಂಟು, ಅಂದರೆ ಜಾಸ್ತಿ ಮಾತಾಡೋಲ್ಲ. ಅವ್ರು ಹೇಳ್ಬೇಕಂದ್ರೆ ನಮ್ಮ ದೊಡ್ಡ ಮಗಳು ಯಾರ ಹತ್ರನೂ ಮಾತಾಡೋಲ್ಲ ಫ್ರೆಂಡ್ಸ್. ನನ್ನ ಹತ್ರ ಮಾತಾಡ್ತಾಳೆ, ಮತ್ತು ನಮ್ಮ ಅಮ್ಮ ಹತ್ರ ಮಾತಾಡ್ತಾಳೆ, ತಂಗಿ ಹತ್ರ ಮಾತಾಡ್ತಾಳೆ. ಯಾರಾದ್ರೂ ಅಂದರೆ ಈಗ ಅಕ್ಕಪಕ್ಕನ ಮನೆಯವ್ರು ಯಾರಾದರೂ ಬರ್ತಾರೆ ನೋಡಿ, ಅವ್ರ ಹತ್ರ ಕೂಡ ಮಾತಾಡೋಲ್ಲ. ಏನಾದರೂ ಹೇಳಬೇಕಂದ್ರೆ, ಈಗ ಅವ್ರದ್ದು ಏನಾದರೂ ಒಂದು ವಸ್ತು ಬಿದ್ದೋಗಿರುತ್ತೆ ಅಂತ ಅನ್ನಿ, ಅದನ್ನು ಬಂದು ನಮಗೆ ಕಿವಿಲಿ ಹೇಳೋದು, ಅಮ್ಮ ಅವ್ರದ್ದು ಅಂದರೆ ಇಲ್ಲಿ ನಮ್ಮ ಮನೆ ಓನರೇ, ಬೇರೆ ಎಲ್ಲ ಏನಿಲ್ಲ, ಅವರು ಇಲ್ಲೆಲ್ಲ ಟಬ್ಬು ಅದು ಇದು ಬಿಟ್ಟೋಗಿರ್ತಾರೆ. ಬಂದು ನನಗೆ ಹೇಳೋದು ಕಿವಿಲಿ, ಅಮ್ಮ ಅದು ಅವ್ರದ್ದೇ ಎತ್ಕೊಂಡು ಹೋಗೋದಕ್ಕೆ ಕೇಳಮ್ಮ ಅಂತ. ಅವ್ರಂತಾರೆ, ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ಟು ನೀನು ಮಾತಾಡಿಸ್ಬೇಡ ನನ್ನನ್ನು, ನನಗೆ ಮಾತಾಡಿಸು, ನಾನೇ ಚೆನ್ನಾಗಿ ಮಾತಾಡ್ತೀನಿ, ನೀನೇನು ನಿಮ್ಮ ಅಮ್ಮನಿಗೆ ಹೇಳ್ತೀಯ ಎಲ್ಲನೂ, ನಮ್ಮ ಹತ್ರ ಮಾತಾಡು ಅಂತಾರೆ. ಹೇಳ್ಬೇಕಂದ್ರೆ ನಿಜವಲ್ಲೂ ನಮ್ಮ ಮಕ್ಕಳು ಯಾರ ಹತ್ರನೂ ಮಾತಾಡೋಲ್ಲ. ಒಬ್ಬರು ಸ್ಕೂಲ್ಗೆ ಹೋಗ್ತಾರೆ, ಮನೆಗೆ ಬರ್ತಾರೆ ಅಷ್ಟೇ. ಮತ್ತು ಇವ್ರು ದೊಡ್ಡವರು ಮನೇಲಿ ಇರ್ತಾರೆ, ಅಂದರೆ ಎಲ್ಲೂ ಹೋಗಲ್ಲ. ಇದ್ದರೆ ಮನೇಲಿ ಇರ್ತಾರೆ, ಇಲ್ಲ ಸುಮ್ಮನೆ ಇರ್ತಾರೆ ಅಷ್ಟೇ. ಆಮೇಲೆ ಹೊರಗಡೆ ಹೋಗೋದು, ಆಟಾಡೋದು ಅವೆಲ್ಲ ಏನಿಲ್ಲ. ಯಾಕಂದರೆ ನಾವು ಮೇಲ್ಗಡೆ ಮನೆಯಲ್ಲಿರೋದ್ರಿಂದ, ಹಾಗಾಗಿ ಇಲ್ಲಿ ಯಾರೂ ಅಷ್ಟು ಮಕ್ಕಳು ಇಲ್ವಲ್ಲ. ಹಾಗಾಗಿ ಅಂದರೆ ಮುಂಚೆಯಿಂದನೂ ಅವ್ರಿಗೆ ಅಭ್ಯಾಸ ಆಗಿದೆ, ಇದೇನು ಹೊಸ್ತಲ್ಲ. ನೋಡೋಣ ಈಗ ಏನು ಅಡುಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋಲಿ ನಾನು ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ನೋಡಿ ಅಡುಗೆ ಮಾಡೋಕೆ ಯಾವ ಥರ ಮಲಗಿದ್ದಾರೆ ಅಂತ ಹೇಳ್ಬಿಟ್ಟು, ಚಿಕ್ಕವಳು ಬಂದು ಮಲ್ಕೊಂಡ್ರೆ ದೊಡ್ಡವಳಿಗೂ ಕೋಪ. ಯಾಕಂದ್ರೆ ಅವಳಿಗೆ ಮಾತ್ರ ಪ್ರೀತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ನಾನು ಇಬ್ರಿಗೂ ಹೆಂಗೆ ಡ್ರಾಮಾ ಮಾಡ್ತಾರೆ ಗೊತ್ತಾ ಇವ್ರು. ಅಂದ್ರೆ ಒಬ್ರಿಗೆ ಮಲಗಿಸ್ಕೊಂಡ್ರೆ ಒಬ್ರಿಗೆ, ಅಂದ್ರೆ ಈ ಮಕ್ಕಳುಗಳೇ ಹೀಗೆ ಎಲ್ಲರ ಮನೇಲೂ ಹಾಗೆ. ಇವಳಿಗೆ ಕೋಪ ಬಂದು ಇವಳು ಬಂದು ಮಲಗಿರೋದು ಪ್ರೀತಿ ಮಾಡ್ತಾ ಇದ್ರೆ ಸುಮ್ಮನೆ ಮಲಗಿರೋದಲ್ಲ. ಈಗ ನಾವು ಒಂಚೂರು ಇವಳಿಗೆ ಪ್ರೀತಿ ಮಾಡ್ತೀನ, ಒಳ್ಳೆ ಮಗಳು ಅಂತ ಹೇಳ್ತೀನಿ, ಅದೆಲ್ಲರ ಮನೇಲಿ ಸಹಜ. ಬಂದು ಇಬ್ರು ತೊಡೆ ಮೇಲೆ ಮಲಗಿದ್ದಾರೆ, ಅಡುಗೆ ಮಾಡಕ್ಕೆ ಬರುತ್ತೆ. ಅವಳೆಲ್ಲ ಇವಳು ಅಡುಗೆ ಮಾಡ್ಬೇಕು ಅಂತ ಉಕ್ಕಿ ಬರುತ್ತೆ. ಅದಕ್ಕೆ ನಾನು ಸ್ವಲ್ಪ ಹೊತ್ತು ಮಲಗಿಸ್ಕೊಂಡಿದ್ದೆ, ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಹೇಳ್ಬೇಕಂದ್ರೆ ನಾವು ವ್ಯಾಪಾರಕ್ಕೆ ಹೋದಾಗ ಇವ್ರಿಗೆ ಅಷ್ಟೊಂದು ಟೈಮ್ ಕೊಡಲ್ಲ ಹೇಳ್ಬೇಕಂದ್ರೆ. ಅಂದ್ರೆ ಈ ತರ ಮನೆಗಳಲ್ಲಿ ಇದ್ದಾಗೆಲ್ಲ ಜಾಸ್ತಿ ಟೈಮ್ ಕೊಡ್ತೀವಿ, ವ್ಯಾಪಾರಕ್ಕೆಲ್ಲ ಹೋದ್ರೆ ನಮ್ಗೆ ಸಾಕಾಗಿರುತ್ತೆ. ಅದಕ್ಕೋಸ್ಕರ ಇವ್ರು ಈ ತರ ಟೈಮ್ ಸಿಕ್ಕಾಗ ಈ ತರ ಬಂದು ಮಲ್ಕೊತಾರೆ. ಮತ್ತೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್, ಬಟ್ಟೆ ಎಲ್ಲ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಅಂದ್ರೆ ಇದು ಕೈಯಲ್ಲೇ ವಾಶ್ ಮಾಡಬೇಕು. ನಾವಿರೋ ಮನೇಲಿ ಈ ಥರ ಕಲ್ಲಾಕ್ಸಿದ್ದಾರೆ, ಅಂದರೆ ಇದರಲ್ಲಿ ಕೊಳೆ ಎಲ್ಲ ನೀಟಾಗಿ ಹೋಗುತ್ತೆ.
ನಾವು ಮುಂಚೆ ಇದ್ವಲ್ಲ ಅಲ್ಲಿ ಕಲ್ಲಿಟ್ಟಿದ್ದು, ಮನೆ ಒಳಗಡೆ ಕಲ್ಲಿಟ್ಟಿದ್ದು. ಹಳೆ ವಿಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ, ಇದು ಚಪ್ಪಡಿ ಕಲ್ಲು ಥರ ಇಟ್ಟಿದ್ದು. ಆದರೆ ಈ ಮನೇಲಿ ಈ ಥರ ಕಲ್ಲು ಹಾಕಿದ್ದಾರೆ. ಇವೆಲ್ಲ ನಾನು ಉಟ್ಕೊಂಡು ಹೋಗೋ ಸೀರೆಗಳು. ಯಾಕಂದರೆ ಇದು ನಡುವೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಮಾರು ದಿವಸದಿಂದ ನಾನು ಬಟ್ಟೆನೇ ವಾಶ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ಇಲ್ಲಿ ಹಾಕಿರೋದು. ಬಿಸಿಲು ಸ್ವಲ್ಪ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಹಾಕ್ತೆ, ಅದೇನೋ ಗೊತ್ತಿಲ್ಲ. ಮತ್ತು ಸಂಜೆ ಅಷ್ಟರಲ್ಲಿ ಒಳ್ಳೆ ಮೋಡ ಥರ ಆಗೋಯ್ತು. ಸುಮ್ಮನೆ ಇದ್ದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಣಗಿರೋವೆಲ್ಲ ಎತ್ಕೊಬಂದು ಮನೆ ಒಳಗಡೆ ಹಾಕಿದ್ದೀನಿ. ಇನ್ನು ಮಿಕ್ಕಿದ್ದೆಲ್ಲ ಅಲ್ಲೇ ಬಿಟ್ಟಿದ್ದೀನಿ. ಬೆಳಗ್ಗೆ ಎತ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು. ಮತ್ತು ಇದು ಮಾರ್ನಿಂಗ್ ವ್ಲಾಗ್ ಹಾಗೆ ಕಂಟಿನ್ಯೂ ಆಗುತ್ತೆ. ಯಾಕೋ ತುಂಬ ತಲೆನೋವು ಅಂತ ಹೇಳ್ಬಿಟ್ಟು ಹಾಲು ತೊಗೊಬಂದ್ಬಿಟ್ಟು ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಕಾಫಿ ಮಾಡೋಣ ಅಂತ ಹೇಳ್ಬಿಟ್ಟು. ಅಂದರೆ ಅರ್ಧ ಲೀಟ್ರ್ ತಂದೆ. ನಮ್ಮ ಮನೇಲಿ ಈಗ ಸದ್ಯಕ್ಕೆ ಯಾರೂ ಕುಡಿಯೋಲ್ಲ, ನಾನು ನನ್ನ ದೊಡ್ಡ ಮಗಳು ಅಷ್ಟೇ ಕುಡಿಯೋದು. ಅದಕ್ಕೋಸ್ಕರ ನಮ್ಮಿಬ್ರಿಗೆ ದೊಡ್ಡವಳಿಗೂ ಕೊಡಬಾರ್ದು ಲೆಕ್ಕದಲ್ಲಿ. ಈ ಸ್ವೀಟೆಲ್ಲ ಏನೂ ಕೊಡಬಾರ್ದು, ಅಂದರೆ ಅವಳು ಸುಮ್ಮನೆ ಇರಲ್ಲ, ಅಳ್ತಾಳೆ. ಏನಾದರೂ ಕಾಫಿ ಟೀ ಮಾಡ್ಕೊಂಡು ನಾನು ಒಬ್ಬಳೇ ಕುಡಿತಾಯಿದ್ರೆ ಅಳ್ತಾಳೆ. ಅದಕ್ಕೋಸ್ಕರ ಅವಳಿಗೂ ಸ್ವಲ್ಪ ಕೊಡೋಣ ಅಂತ ಹೇಳ್ಬಿಟ್ಟು ನಮ್ಮಿಬ್ರಿಗೆ ಮಾತ್ರ ಮಾಡಿದೆ. ನಮ್ಮ ಚಿಕ್ಕವಳು ಹೇಳ್ಬೇಕಂದ್ರೆ ಕಾಫಿ ಟೀ ಎಲ್ಲ ಕುಡಿಯೋದೇ ಇಲ್ಲ ನೋಡಿ. ಬೆಳಗ್ಗೆನೇ ಈ ಥರ ಸ್ಟ್ರಾಂಗ್ ಕಾಫಿ ಕುಡಿಯೋದ್ರಿಂದ ಅಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಅಷ್ಟೊಂದು ಟೆನ್ಷನ್ ಎಲ್ಲ ಏನೂ ಇರಲ್ಲ. ಈ ಕಾಫಿ ಕುಡಿದ್ಬಿಟ್ಟು ತಿಂಡಿ ಏನು ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ದೆ. ಆಮೇಲೆ ಅಂದ್ಕೊಂಡೆ ಎಣ್ಣೆ ಬದನೆಕಾಯಿ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕಂದರೆ ಬದನೆಕಾಯಿ ತೊಗೊಬಂದಿದ್ದಿತ್ತು, ಇದು ಯಾವಾಗಲೂ ತೊಗೊಬಂದಿದ್ದೆ, ಅದು ಫ್ರಿಜ್ಜಲ್ಲಿ ಹಾಗೇ ಇತ್ತು. ಅದಕ್ಕೋಸ್ಕರ ಎಣ್ಣೆ ಬದನೆಕಾಯಿ ಮಾಡಿಬಿಟ್ಟು, ಅಂದರೆ ಮಸಾಲೆ ಏನೂ ರುಬ್ಬಲ್ಲ, ಹಾಗೆ ಸಿಂಪಲಾಗಿ ಮಾಡ್ತೀನಿ ನಾನು. ಅದನ್ನು ಮಾಡಿಬಿಟ್ಟು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡು ಇವಾಗ ನೋಡಿ ಎಣ್ಣೆ ಬದನೆಕಾಯಿ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ತಿಂಡಿ ಮಾಡೋದೇ ಒಂಥರ ಚಿಂತೆ. ಈ ತಿಂಡಿ ಮಾಡಬೇಕಾದ್ರೆ ಮಿನಿಮಮ್ ಟೈಮ್ ಎಷ್ಟಾಗಿತ್ತು ಅಂದರೆ 9:30. ನಾ ಮನೇಲಿದ್ದರೆ ನಿಜವಾಗ್ಲೂ ಬೇಗ ಅಡುಗೆ ತಿಂಡಿ ಎಲ್ಲ ಮಾಡೋದಿಲ್ಲ. ನಾನು ಕೆಲ್ಸಕ್ಕೆ ಹೋದ್ರೇ ಎಲ್ಲ ಮಾಡೋದು ಕರೆಕ್ಟಾಗಿ, ಇಲ್ಲಾಂದರೆ ಒಂಥರ ಸೋಂಬೇರಿತನ. ಇಲ್ಲಿ ನೋಡಿ ಇವಾಗ ಈರುಳ್ಳಿ ಹಾಕಿದ್ದೀನಿ. ಈರುಳ್ಳಿ ಸ್ವಲ್ಪ ಒಂಚೂರು ಇದಾಗಲಿ ಅಷ್ಟೇ, ಜಾಸ್ತಿ ಬೇಡ. ಮತ್ತು ಏನು ಕಟ್ ಮಾಡಿಟ್ಟಿದ್ದೀನಲ್ಲ ನಾನು ಈ ಬದನೆಕಾಯಿ, ಗುಂಡು ಬದನೆಕಾಯಿ, ಆ ಬದನೆಕಾಯಿನ ಹಾಗೇ ಇಡ್ತಾಯಿದ್ದೀನಿ. ಇದಕ್ಕೆ ಖಾರ ಎಲ್ಲ ರುಬ್ಬಿ ಮಸಾಲೆ ತುಂಬಿಟ್ಟು ಮಾಡ್ತಾರೆ, ಅದು ಚೆನ್ನಾಗಿರುತ್ತೆ. ನಾನು ಇದು ಮಸಾಲೆ ರುಬ್ದಲೇ ಮಾಡ್ತಿರೋದು. ನಾವು ಅದನ್ನು ಮಾಡ್ತೀವಿ ಯಾವಾಗಲಾದ್ರೂ ಒಂದು ಸರಿ. ಇದನ್ನು ನೋಡಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಈ ಥರ ಮುಚ್ಚಬೇಕು. ಇದು ಈ ಥರ ಮುಚ್ಚೋದ್ರಿಂದ ಏನಾಗುತ್ತೆ ಅಂದರೆ ಈ ಹಬೇಲೆ ಇದು ಬೇಯುತ್ತೆ. ಅಂದರೆ ಒಂದು ಸ್ವಲ್ಪನೂ ಇದಕ್ಕೆ ಗಾಳಿ ಆಡಬಾರ್ದು. ಆ ಥರ ಒಂದು ಪ್ಲೇಟ್ ಇದ್ದರೆ ಇದಕ್ಕೆ ಮುಚ್ಚಿಬಿಡಬೇಕು. ಈಗ ನೋಡಿ ಇದು ಸ್ಪೂನಲ್ಲಿ ಅದುಮ್ತಾ ಇದ್ದರೆ ಸ್ವಲ್ಪ ಮೆತ್ತಗಾಯ್ತೈತೆ ಅಲ್ವಾ. ಹೀಗೆ ಸ್ವಲ್ಪ ಟೈಮ್ ಹಬೇಲಿ ಇದನ್ನು ಬೇಯಿಸ್ಬಿಟ್ಟು ಇದು ಮೇಲ್ಗಡೆ ಟೊಮೊಟೊ ಹಾಕ್ತಾಯಿದ್ದೀನಿ ನಾನು. ಟೊಮೊಟೊ ಹಾಕಿದ ನಂತರ ಇದಕ್ಕೆ ಮತ್ತು ಈ ಮಸಾಲೆ ಐಟಮ್ ಇರುತ್ತಲ್ಲ, ಧನಿಯಾ ಪುಡಿ, ಅಚ್ಕಾರದ ಪುಡಿ ಮತ್ತು ಅರಿಶಿನ ಮತ್ತು ಉಪ್ಪು ಇಷ್ಟನ್ನೂ ಹಾಕ್ತಾಯಿದ್ದೀನಿ ಮೇಲೆ. ಇಷ್ಟನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ಫುಲ್ಲು ಬದನೆಕಾಯಿಗೆಲ್ಲ ಅಂಟೋ ಹಾಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಪ್ಲೇಟನ್ನು ಮುಚ್ಚಿ ಬಿಡ್ತೀನಿ ನಾನು. ಇದು ಹೇಳ್ಬೇಕಂದ್ರೆ ಇದಕ್ಕೆ ಒಂಚೂರು ನೀರು ಹಾಕ್ಬಾರ್ದು, ಇದು ಸ್ವಲ್ಪ ಬೇಯೋವರೆಗೂ. ಆಮೇಲೆ ಇದಕ್ಕೆ ನೀರು ಹಾಕಬೇಕು. ಈಗ ಸದ್ಯಕ್ಕೆ ಇದಕ್ಕೆ ನೀರು ಹಾಕ್ಬಾರ್ದು. ಮತ್ತು ನೋಡಿ ಒಂಚೂರು ಬೆಂದಿದೆ ಇದು, ನಾನು ಪ್ಲೇಟ್ ಮುಚ್ಚಿಬಿಟ್ಟಿದ್ದೆ. ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಇವಾಗ ನೀರು ಹಾಕ್ಬಿಟ್ಟು ಮತ್ತೆ ಇದನ್ನು ನಾನು ಚೆನ್ನಾಗಿ ಕುದಿಸ್ತೀನಿ. ನೋಡಿ ಇಲ್ಲಿ ಚೆನ್ನಾಗಿ ಕುದೀತಾ ಇದೆ. ಇದು ಹೇಗಾಗಬೇಕಂದ್ರೆ ಫುಲ್ಲು ಗಟ್ಟಿ ಆಗಬೇಕು, ಅಂದರೆ ಈ ನೀರೆಲ್ಲ ಹೀರ್ಕೋಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಬೇಕಾಗುತ್ತೆ. ಮತ್ತು ಇನ್ನೊಂದು ಸೈಡಲ್ಲಿ ನಾನು ರೊಟ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಅಕ್ಕಿ ರೊಟ್ಟಿಗೆ ಅನ್ನ ಇತ್ತು, ಅದನ್ನು ರುಬ್ಕೊಂಡಿದ್ದೀನಿ. ನನಗೆ ಅನ್ನ ಹಾಕ್ತಲೇ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ ನಿಜವಾಗ್ಲೂ. ಯಾಕಂದರೆ ಸುಮಾರು ಸರಿ ಮಾಡೋಕ್ಕೆ ಹೋಗಿ ಮುರ್ಕೊಬಿಟ್ಟಿದೆ. ಈ ಬಿಸಿನೀರು ಕಾಯಿಸ್ಬಿಟ್ಟು ಮಾಡ್ತಾರಲ್ಲ ಆ ಥರ ನನಗೆ ಮಾಡೋಕ್ಕೆ ಬರೋಲ್ಲ. ಹೇಳ್ಬೇಕಂದ್ರೆ ನಮ್ಮ ಹಾಸನ ಕಡೆ ಜಾಸ್ತಿ ಅನ್ನ ರುಬ್ಬಿಟ್ಟು ಅಕ್ಕಿ ರೊಟ್ಟಿ ಮಾಡೋದು ನನಗೆ ಗೊತ್ತಿರೋ ಹಾಗೆ. ತುಂಬ ಜನಕ್ಕೆ ನೋಡಿದ್ದೀನಿ ಅನ್ನನ ರುಬ್ಬಿಟ್ಟು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಅನ್ನ ರುಬ್ಕೊಂಡೇ ಮಾಡೋದು. ಮತ್ತು ನೋಡಿ ಇಲ್ಲಿ ಆ ಸೀಟನ್ನು ಜರಡಿ ಹಿಡಿತಾ ಇದ್ದೀನಿ. ಮತ್ತು ಏನು ಗೊತ್ತಾ, ಈ ರೋಡ್ ಸೈಡ್ ಇರೋದ್ರಿಂದ ಈ ಗಾಡಿಗಳೆಲ್ಲ ಹೋಗೋದು ಹಾಗೆ ನಾವು ಎಡಿಟ್ ಮಾಡಬೇಕಾದ್ರೇ ಜಾಸ್ತಿ ಶಬ್ದ ಬರುತ್ತೆ. ಬೇರೆ ಟೈಮಲ್ಲಿ ಏನೂ ಇರೋದೇ ಇಲ್ಲ. ಹೇಳ್ಬೇಕಂದ್ರೆ ನಾನು ತುಂಬ ಸರಿ ಅಬ್ಸರ್ವ್ ಮಾಡಿದ್ದೀನಿ. ನೋಡಿ ಯಾವುದೋ ಲಾರಿ ಏನೋ ಹೆಂಗೆ ಶಬ್ದ ಮಾಡ್ತಾಯಿದೆ. ಮತ್ತು ನೋಡಿ ಇಲ್ಲಿ ರುಬ್ಬಿರೋ ಅಂಥ ಅನ್ನನ ಇವಾಗ ಅಕ್ಕಿ ಹಸಿಟ್ಟಿಗೆ ಹಾಕ್ತಾಯಿದ್ದೀನಿ ನಾನು. ಈ ಅನ್ನನೆಲ್ಲ ರುಬ್ಬಿರೋ ಅಂಥ ಅನ್ನನ ಇದಕ್ಕೆ ಹಾಕ್ಕೊಬಿಟ್ಟು ಇದನ್ನು ನೀಟಾಗಿ ಕಲಿಸ್ಬೇಕು. ಅಂದರೆ ಚೆನ್ನಾಗಿ ನಾದ್ಬಿಟ್ಟು ಇದನ್ನು ಕಲಿಸ್ಬೇಕಾಗುತ್ತೆ. ಅಂದರೆ ಈ ಅನ್ನದಲ್ಲೇ ಇದು ಸರಿ ಹೋಗುತ್ತೆ. ಅಕಸ್ಮಾತ್ ಏನಾದರೂ ಸ್ವಲ್ಪ ಗಟ್ಟಿ ಆಯಿತು ಅಂತ ಅಂದಾಗ ಒಂದು ಸ್ವಲ್ಪ ಲೈಟಾಗಿ ನೀರು ಹಾಕ್ಕೋಬೇಕು. ನನ್ನ ಮಗಳು ಕೂತ್ಕೊಂಡು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದಾಳೆ. ನಮ್ಮ ಮಗಳು ಈ ಥರ ವೀಡಿಯೋ ಎಲ್ಲ ಮಾಡಿಕೊಡ್ತಾಳೆ ಫ್ರೆಂಡ್ಸ್. ಏನಾದರೂ ಹೇಳಿದ್ರೆ ಹಿಂಗೆ ಕೂತ್ಕೊಂಡು ವೀಡಿಯೋ ಮಾಡು ನೀನು ಅಂತ ಹೇಳ್ಬಿಟ್ಟು ಒಂದು ಕಡೆ ಕೂರಿಸ್ಬಿಟ್ಟು ಅವಳ ಕೈಗೆ ಫೋನ್ ಕೊಟ್ಟರೆ ಅವಳೇ ವೀಡಿಯೋ ಎಲ್ಲ ಮಾಡ್ಕೊಡ್ತಾಳೆ. ಸುಮಾರು ನನ್ನ ವೀಡಿಯೋಗಳಲ್ಲೆಲ್ಲ ನಾನು ಹೊರಗಡೆ ಹೋದಾಗೆಲ್ಲ ನಾನೇ ಮಾಡೋದು. ಆದರೆ ಮನೇಲಿದ್ದಾಗ ಎಷ್ಟೋ ಸರಿ ಅವಳೇ ವೀಡಿಯೋ ಮಾಡ್ಕೊಡೋದು ಹೇಳ್ಬೇಕಂದ್ರೆ. ಯಾಕೆ ಒಂದೊಂದು ಸರಿ ನಾನೇ ಮಾಡ್ಕೊತೀನಿ, ಒಂದೊಂದು ಸರಿ ಅವಳು ಮಾಡಿಕೊಡ್ತಾಳೆ. ಇವಾಗ ನೋಡಿ ಫೋನ್ ಇಟ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ನಾನು ಇಲ್ಲಿ ಹಸಿಟ್ಟನ್ನು ಕಲಿಸ್ತಾ ಇದ್ದೀನಿ. ನೋಡಿ ಕಲಿಸಿ ಈ ಥರ ಚೆನ್ನಾಗಿ ನಾದ್ಕೊಂಡು ಈ ಥರ ಬರಬೇಕು ಹಸೀಟು. ಅಂದರೆ ಒಂಚೂರು ಕೈಗೆ ಅಂಟಬಾರ್ದಿದ್ದು ಆ ಥರ ಬರಬೇಕು.
ಇದು ಮಾತಾಡ್ತಾ ಶಬ್ದ ಜಾಸ್ತಿನೇ ಆಗ್ತಾಯಿದೆ ನೋಡಿ. ಈ ಥರ ಎಲ್ಲ ಕಲಿಸ್ಕೊಂಡಾದ್ಮೇಲೆ ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೋಬೇಕು, ಅಂದರೆ ಇದು ತಟ್ಟೋದಕ್ಕೆ. ಇವಾಗ ನೋಡಿ ಬದನೆಕಾಯಿ ಪಲ್ಯ ಇಲ್ಲಿ ರೆಡಿಯಾಗಿದೆ. ಇವಾಗ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ನೋಡಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬಿಟ್ರೆ ಈ ಬದನೆಕಾಯಿ ಎಲ್ಲ ಅಂದರೆ ಒಂಥರ ಸಾಫ್ಟಾಗಿ ಒಂಥರ ಗೊಜ್ಜು ಥರ ಆಗುತ್ತೆ ನೋಡಿ. ಇವಾಗ ನೀಟಾಗಿ ನಾನು ಮಿಕ್ಸ್ ಮಾಡ್ತೀನಿ. ಇದು ಒಂದು ಸ್ವಲ್ಪ ಕೆಳಗಡೆ ತಳ ಹಿಡ್ದಿದೆ, ಪರವಾಗಿಲ್ಲ. ಅಕಸ್ಮಾತ್ ಈ ಥರ ಗೊಜ್ಜುಗಳೆಲ್ಲ ಏನಾದರೂ ತಳ ಹಿಡಿದ್ರೆ ಒಂಥರ ಟೇಸ್ಟ್ ಇರುತ್ತೆ ತಿನ್ನೋದಕ್ಕೆ, ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನಾನೀಗ. ಮತ್ತು ರೊಟ್ಟಿ ತಟ್ಬಿಟ್ಟು ಇಲ್ಲಿ ಹಾಕಿದ್ದೀನಿ, ಒಂದು ರೊಟ್ಟಿನ ಫಸ್ಟ್ನೇ ರೊಟ್ಟಿ ಇದು ತಟ್ಟು ಹಾಕಿರೋದು ಇಲ್ಲಿ. ಯಾಕಂದರೆ ತುಂಬ ಟೈಮ್ ಆಗಿದೆ, ನನ್ನ ಮಗಳಿಗೆ ತಿಂಡಿ ಕೊಡಬೇಕು, ಮಾತ್ರ ಕೊಡಬೇಕು, ಅದಕ್ಕೋಸ್ಕರ ತಟ್ಬಿಟ್ಟು ಇಲ್ಲಿ ಹಾಕಿ ಅವಳು ಕೊಟ್ಬಿಡೋಣ, ತಿಂತಾ ಇರ್ತಾಳೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಮಾಡ್ಕೊಳ್ಳೋದು ಅಕ್ಕಿ ರೊಟ್ಟಿನ. ಇನ್ನೂ ತೆಳ್ಳಗೆ ತಟ್ತಾರೆ, ಆದರೆ ನನಗಿಷ್ಟೇ ಬರೋದು. ಇದಕ್ಕಿಂತ ತೆಳ್ಳಗೆ ತಟ್ಟೋಕ್ಕೋದ್ರೆ ನಾನು ಮುರ್ಕೊಬಿಡುತ್ತೆ, ಅದಕ್ಕೋಸ್ಕರ ನಾನು ಇಷ್ಟೇ ತಟ್ಟೋದು. ನಿಮಗೆ ಇದು ಅನ್ನಿಸ್ತಾ ಇರ್ಬೋದು ಮಂದ ಇದೆ ಅಂತ ಹೇಳ್ಬಿಟ್ಟು, ಇಲ್ಲ ಇದು ಕರೆಕ್ಟಾಗಿದೆ ಹೇಳ್ಬೇಕಂದ್ರೆ. ನೋಡಿ ಇಲ್ಲಿ ಅಕ್ಕಿ ರೊಟ್ಟಿ ಬದನೆಕಾಯಿ ಗೊಜ್ಜು, ಅಂದರೆ ಮಸಾಲೆ ರುಬ್ತಲೇ ಮಾಡಿರೋಂಥ ಬದನೆಕಾಯಿ ಗೊಜ್ಜು ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.